ಹಣ್ಣಿನ ತೋಟ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಫಾರ್ಮ್ ಹೌಸಿಗೆ ನಾವು ತರಿಸಿರುವ ಗಿಡಗಳು ಬಂದಿದೆ, ಅದರ ಬಗ್ಗೆ ಕಂಪ್ಲೀಟಾಗಿ ಇಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ಬೋದು, ಈ ಚಾನಲ್ನಲ್ಲಿ ನಾನು ನಿಮಗೆ ನಮ್ಮ ಫಾರ್ಮ್ ಹೌಸಿನ ಅಪ್ಡೇಟ್ಸ್, ಪ್ಲ್ಯಾಂಟೇಷನ್ಸ್ ಹಾಗೂ ಬೇರೆ ಬೇರೆ ಥರದ ಆರ್ಗ್ಯಾನಿಕ್ ಫಾರ್ಮಿಂಗ್, ಪ್ಲ್ಯಾಂಟೇಷನ್ ಗಿಡ ಅದರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಕೊಡ್ತೇನೆ. ಅದಕ್ಕೆ ನಿಮಗೆ ನೇಚರ್ ರಿಲೇಟೆಡ್ ವೀಡಿಯೋ, ಫಾರ್ಮರ್ಸ್ ರಿಲೇಟೆಡ್ ಅಪ್ಡೇಟ್ ಬೇಕಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ಬೋದು, ಹಿಂದಿನ ವೀಡಿಯೋದಲ್ಲಿ ಮಾರ್ಕಿಂಗ್ ಮಾಡಿ ಎಕ್ಸ್ಕವೇಟ್ ಮಾಡಿ ರೆಡಿ ಮಾಡಿಟ್ಟಿದ್ವಿ ಪಿಟ್ಟನ್ನು. ಈಗ ನಮ್ಮ ಫಾರ್ಮ್ ಹೌಸ್ಗೆ ನೋಡಿ ಯಾವ ಥರ ಗಿಡ ಬಂದಿದೆ, ಎಷ್ಟು ಚೆನ್ನಾಗಿದೆ. ಮತ್ತು ನಾವು ಈ ಗಿಡವನ್ನು ಕರ್ನಾಟಕ ಫಾರ್ಮ್ಸ್ ಬೈಂದೂರಿಂದ ತರಿಸಿದ್ದೇವೆ. ಇವರು ಆ್ಯಕ್ಚುಲಿ ನಮಗೆ ಎಲ್ಲ ಗ್ರೋನ್ ಪ್ಲ್ಯಾಂಟ್ಸೇ ಕೊಟ್ಟಿದ್ದಾರೆ. ಮತ್ತು ನಾವು ಫಾರ್ಮ್ ಹೌಸಿಗೆ ಆ್ಯಕ್ಚುಲಿ ಗ್ರೋನ್ ಪ್ಲ್ಯಾಂಟ್ಸೇ ತಂದಿದ್ದೇವೆ. ಯಾಕಂದರೆ ನೀವು ಯೋಚನೆ ಮಾಡಿ, ಈಗ ನಾವು ಚಿಕ್ಕ ಗಿಡ ತಂದು ನಟ್ಟರೆ ಭಾಳ ಟೈಮ್ ಬೇಕಾಗ್ತದೆ ದೊಡ್ಡ ಆಗಲಿಕ್ಕೆ. ಅದಕ್ಕೆ ನಾವು ಆಲ್ರೆಡಿ ಇಲ್ಲಿ ಬುಕ್ ಮಾಡಬೇಕಂದ್ರೆ ಏನು ಮಾತಾಡಿದ್ವಿ ಅಂದರೆ, ಈಗ ನಾವು ನೀವು ಈಗ ಪ್ಲ್ಯಾಂಟ್ಸ್ ಕೊಡಬೇಕಂದ್ರೆ ನಮಗೆ ಆಲ್ರೆಡಿ ಫ್ರೂಟಿಂಗ್ ಸ್ಟೇಜ್ ಮತ್ತು ಎಲ್ಲ ದೊಡ್ಡ ಪ್ಲ್ಯಾಂಟೇ ಕೊಡಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಆ ಥರದ ನೋಡಿ, ಸೈಜ್ ನೋಡಿ ಗಿಡದ ಎಷ್ಟಿದೆ. ಮಿನಿಮಮ್ 6 ಫೀಟ್ ಮಟ್ಟ 7 ಫೀಟ್ ಮಟ್ಟ ಗಿಡ ಇದೆ ಕೆಲವೊಂದು. ಈಗ ನಮಗೆ ಎಲ್ಲ ಹೈಟ್ ಆಗಿರುವ ಗಿಡವನ್ನು ಪ್ರೊವೈಡ್ ಮಾಡಿದ್ದಾರೆ. ನಮ್ಮ ಫಾರ್ಮ್ ಹೌಸ್ನಲ್ಲಿ ಎಲ್ಲ ವಿಧದ ಡಿಫ್ರೆಂಟ್ ಟೈಪ್ಸ್ ಫುಟಿಂಗ್ಸು, ಆಮೇಲೆ ಫ್ರೂಟು ಎಲ್ಲ ಟೈಪಿನ ಇಲ್ಲಿ ನಾವು ಗಿಡವನ್ನು ಪರ್ಚೇಸ್ ಮಾಡಿದ್ದೇವೆ. ನಿಮ್ಮ ಮುಂದೆ ಬರೋ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಈಗ ನಾವು ನೋಡ್ಬೋದು ಇಲ್ಲಿ ಯಾವ ಥರ ಗಿಡವನ್ನು ಹಾಕ್ತಿದ್ದಾರೆ ಅಂತ ತೋರಿಸ್ತಿದ್ದೇನೆ. ಇಲ್ಲಿ ನಾವು ಕೊಡಬೇಕು ಅಂದರೆ ಅವ್ರು ಏನಂದರೆ, ನಾವು ಪರ್ಚೇಸ್ ಮಾಡಬೇಕಾದ್ರೆ ಅವ್ರು ನಮಗೆ ಫರ್ಟಿಲೈಸರ್ಸನ್ನು ಪ್ರೊವೈಡ್ ಮಾಡಿದರು, ಸಜೆಸ್ಟ್ ಮಾಡಿದರು ಬೈ ಮಾಡಿ ಅಂತ. ಅದು ಫರ್ಟಿಲೈಸರ್ ಆ್ಯಕ್ಚುಲಿ ನಮ್ಮ ಗಿಡದ ಕೆಳಗಡೆ ಹಾಕಿ ಅದರ ಮೇಲೆ ಪ್ಲ್ಯಾಂಟೇಷನ್ ಮಾಡಿ ಅಂತ ಹೇಳಿದರು. ನೋಡ್ಬೋದು ಯಾವ ಥರ ಗಿಡವನ್ನು ಪ್ಲ್ಯಾಂಟೇಷನ್ ಮಾಡ್ತಿದ್ದಾರೆ ಅಂತ ನೀವು. ಈಗ ನೋಡಿ, ಕಂಪ್ಲೀಟಾಗಿ ಗಿಡ ಪ್ಲ್ಯಾಂಟೇಷನ್ ಆದಮೇಲೆ ಯಾವ ಥರ ಕಾಣ್ತಿದೆ ಅಂತ ತೋರಿಸ್ತೇನೆ. ನೋಡ್ಬೋದು, ಮೆಜಾರಿಟಿ ಆಫ್ ಪ್ಲ್ಯಾಂಟ್ಸ್ ಎಲ್ಲ ಗಿಡನೂ ಇಟ್ಟಾಗಿದೆ. ಫೈನಲ್ ಸ್ವಲ್ಪ ದೊಡ್ಡ ಗಿಡನೂ ಇಡ್ತಾರೆ ಇನ್ನು ಮುಂದೆ. ನೀವು ಇಲ್ಲಿ ನೋಡ್ಬೋದು, ನೋಡಿ ಪ್ಲ್ಯಾಂಟೇಷನ್ ಯಾವ ಥರ ಆಗ್ತಿದೆ. ಇಲ್ಲಿ ನಾವು ಸೀರೀಸ್ ವೈಸ್ ಗಿಡ ಹಾಕಿದ್ವಿ. ಅಂದರೆ ಈಗ ಒಂದು ದೊಡ್ಡ ಗಿಡ ಆದಮೇಲೆ ಒಂದು ಚಿಕ್ಕ ಗಿಡ ನೋಡ್ಬೋದು. ಇದು ಥೈಲ್ಯಾಂಡ್ ಕಿಂಗ್ ಜಾಮೂನ್ ಗಿಡ. ಅದರ ಹಿಂದ್ಗಡೆಯಲ್ಲಿ ರಾಮ್ಫಲ ಗಿಡ ಇದೆ. ಅದರ ನೆಕ್ಸ್ಟಲ್ಲಿ ನೋಡ್ಬೋದು ನೀವು ಕೋಕೋನಟ್ ಗಿಡ ಇದೆ. ಇದು ಹೈಬ್ರಿಡ್ ಕೋಕೋನಟ್ ಪ್ಲ್ಯಾಂಟ್. ಟೋಟಲ್ 4 ಕೋಕೋನಟ್ ಪ್ಲ್ಯಾಂಟನ್ನು ನಾವು ಪರ್ಚೇಸ್ ಮಾಡಿದ್ದೇವೆ. ಇದು ನೋಡ್ಬೋದು, ಇದು ಚಿಕನ್ ಕ್ಲೋ ಮಲ್ಬೇರಿ, ಇದು ಕ್ಯಾಶು ಗಿಡ. ರೈಟ್ ಸೈಡಲ್ಲಿ ಇರೋದು ಮ್ಯಾಂಗೋ ಗಿಡ. ಅದರ ಹಿಂದ್ಗಡೆಯಲ್ಲಿ ಇರೋದು ಮಲ್ಬೇರಿ ಪ್ಲ್ಯಾಂಟ್. ನೆಕ್ಸ್ಟ್ ನೋಡಿ, ಕ್ಯಾಶು ಆದಮೇಲೆ ಇಲ್ಲಿ ಮಲ್ಬೇರಿ ಆಯಿತು. ಈಗ ನೆಕ್ಸ್ಟಲ್ಲಿ ಇರುವುದು ಇದು ನಾಮ್ಡಾಕ್ ಮೈ ಮ್ಯಾಂಗೋ. ಅದು ಚಿಕ್ಕ ಗಿಡ ನೋಡ್ಬೋದು, ಅದು ದಾಲ್ಚಿನಿ. ಇದು ಇಸ್ರೇಲ್ ಆರೆಂಜ್ ಇರಬೇಕು, ಹೌದು. ಇದರ ಹಿಂದ್ಗಡೆಯಲ್ಲಿ ನಾವು ಕೋಕಮ್ ಗಿಡವನ್ನು ಪ್ಲ್ಯಾಂಟೇಷನ್ ಮಾಡಿದ್ದೇವೆ. ಅಲ್ಲಿ ಹಿಂದ್ಗಡೆ ತಗ್ಗಲ್ಲಿ ಮಾಡ್ತಿದ್ದಾರೆ. ನೆಕ್ಸ್ಟಲ್ಲಿರುವುದು ಚಿಕ್ಕು, ಇದು ಹೈಬ್ರಿಡ್ ಚಿಕ್ಕು. ನೋಡಿ ಚಿಕ್ಕು ಯಾವ ಥರ ಅಂದ್ಬಿಟ್ಟಿದೆ. ನಾವು ಆ್ಯಕ್ಚುಲಿ ಫ್ರೂಟಿಂಗ್ ಸ್ಟೇಜಲ್ಲಿರುವ ಗಿಡವನ್ನು ಪರ್ಚೇಸ್ ಮಾಡಿದ್ದೇವೆ. ಇದು ಸಹ ನೋಡ್ಬೋದು, ಇದು ಗವಾ, ಪಿಂಕ್ ಗವಾ ಅದು. ನೆಕ್ಸ್ಟಲ್ಲಿ ನಾವು ಪ್ಲ್ಯಾಂಟೇಷನ್ ಮಾಡ್ತಿರುವುದು ಇದು ಅಮೇರಿಕನ್ ರೆಡ್ ಪಾಲ್ಮರ್ ಮ್ಯಾಂಗೋ. ನೆಕ್ಸ್ಟ್ ಈ ಸೆಕ್ಷನ್ ನೋಡುವ ಯಾವ ಥರ ಇದೆ ಗಿಡ ಅಂತ. ಇದು ಚಕ್ರಗುಟ್ಟಿ ಮ್ಯಾಂಗೋ. ಇದು ಮ್ಯಾಂಗೋಸ್ಟಿನ್ ಗಿಡ. ಇಲ್ಲಿ ಪುಲಾಸಾನ್, ಅಬಿಗ್ಯೂ, ಆಮೇಲೆ ಜಬೋಟಿ ಕಾಬಾ ಮತ್ತು ಲೀಚಿ, ಲಾಂಗಾನ್ ಮತ್ತು ಆರೆಂಜ್ ಎಲ್ಲ ಗಿಡ ಇದೆ, ಎಲ್ಲ ಮಿಕ್ಸ್ ಆಗಿದೆ. ನಾನು ಒಂದು ಸತಿ ಎಲ್ಲ ಪ್ಲ್ಯಾಂಟೇಷನ್ ಆಗಿ ಪಾತ್ ಆದಮೇಲೆ ಕರೆಕ್ಟಾಗಿ ವೀಡಿಯೋ ಮಾಡಿ ತೋರಿಸ್ತೇನೆ ಯಾವ ಗಿಡ ಯಾವುದಂತ.
ಈಗ ಗಿಡ ಒಂದ್ಸತಿ ಪ್ಲಾಂಟೇಶನ್ ಆದಮೇಲೆ ನೋಡಿ ಯಾವ ಥರ ಕಾಣ್ತಿದೆ. ಮಣ್ಣು ಮುಚ್ಚಿ ಈಗ ಅಲ್ಲಿ ವಾಟ್ರಿಂಗ್ ಮಾಡ್ತಿದ್ದಾರೆ. ಪ್ರಾಪರಾಗಿ ವಾಟ್ರಿಂಗ್ ಮಾಡಿ, ನಾವು ತಗ್ಗು ಓಪನ್ ಮಾಡಬೇಕಾದ್ರೂ ವಾಟ್ರಿಂಗ್ ಮಾಡಿದ್ವಿ. ಗಿಡ ಇಟ್ಟ ಮೇಲೆ ಸಹ ಇಲ್ಲಿ ವಾಟ್ರಿಂಗ್ ಮಾಡ್ತಿದ್ದೇವೆ. ಕಂಟಿನ್ಯೂ 1 ವೀಕ್ ಪ್ರಾಪರಾಗಿ ವಾಟ್ರಿಂಗ್ ಮಾಡಬೇಕಾಗ್ತದೆ. ಹಣ್ಣಿನ ತೋಟ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ.